ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ನಮ್ಮ ಮನೇಲಿ ಇವತ್ತು ಪೂಜೆ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಸೊ ನಮ್ಮನೆಯ ಪೂಜೆ ಈ ರೀತಿ. ಯಾರ್ಯಾರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೆಯ ಬಾಲಾಜಿ ಹೂನೇ ಕೊಟ್ಬಿಟ್ಟಿದೆ ದೇವರು. ಹೊಸ್ತಿಲು ಪೂಜೆ ಎಲ್ಲ ಆಯಿತು. ತಲೆ ಬಾಚ್ಕೋತಿದ್ದಾರೆ. ನೀವೆಲ್ಲ ಹೇಗೆ ಹಬ್ಬ ಆಚರಿಸ್ತೀರಾ ಅಂತ ನಂಗೆ ಕಮೆಂಟ್ ಮಾಡಿ. ಸೊ ಇಲ್ಲಿ ದೇವಸ್ಥಾನ ಪೂಜೆಗೆ ತೊಗೊಂಡು ಹೋಗೋಣ ಅಂತ ಎಲ್ಲ ರೆಡಿ ಇದೆ. ಸೊ ಇದನ್ನು ಬುಟ್ಟಿಗೆ ಹಾಕ್ಕೊಂಡು ಇವಾಗ ಹೊರಡ್ತಾ ಇರೋದೆ. ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ನಮ್ಮೂರಲ್ಲೇ ಚೆನ್ನಕೇಶವ ದೇವಸ್ಥಾನ ಇದೆ. ಅಲ್ಲಿ ಬಸವಣ್ಣ, ಆಂಜನೇಯ, ಗಣೇಶ ಎಲ್ಲ ದೇವರುಗಳಿದೆ. ಎಲ್ಲ ಪೂಜೆ ಮಾಡಿಕೊಂಡು ಅಲ್ಲಿ ಹರಿಕತೆ ಕೂಡ ಮಾಡ್ತಾಯಿದ್ರು ನೋಡಿಕೊಂಡು. ಹಾಗೆ ಪ್ರಸಾದ ಕೊಟ್ಟರು, ಪ್ರಸಾದ ತೊಗೊಂಡು, ಲಡ್ಡು ಕೂಡ ಕೊಟ್ಟರು ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಕಥೆನೂ ಕೇಳಿಕೊಂಡು ಗ್ರಾಮ ದೇವತೆನೂ ಕೂಡ ಕೂರಿಸಿದ್ರು ಅಲ್ಲಿ ಮೆರವಣಿಗೆ ದೇವ್ರನ್ನ. ಅದನ್ನು ನೋಡಿಕೊಂಡು ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಖುಷಿ ಅನಿಸುತ್ತೆ. ಇವರಿಬ್ಬರು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇದು ಹರಿಕತೆ ಮಾಡ್ತಾ ಇರೋದಿಲ್ಲಿ. ಅದೆಲ್ಲ ನೋಡಿಕೊಂಡು ಪ್ರಸಾದ ತೊಗೊಂಡು ನಮ್ಮ ಮನೆಗೆ ಹೋಗಿ, ಅಂದರೆ ನಮ್ಮಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಹತ್ರ ಅಲ್ವಾ, ಅಲ್ಲಿ ತಿಂದ್ಕೊಂಡು ಮತ್ತು ಅಲ್ಲಿ ಬಾಲಾಜಿ ದೇವಸ್ಥಾನ ಇದೆ, ಶ್ರೀನಿವಾಸ ಪದ್ಮಾವತಿ ದೇವಸ್ಥಾನಕ್ಕೆ, ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆ ಒಂದು ಸ್ಟೆಪ್ಸ್ ಹಿಡಿಯೋದು ಒಂದು ಕ್ಲಿಪ್ಪಿಂಗ್ ತಗೊಂಡೆ, ರೀಲ್ಸ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಇನ್ನೊಂದು ಪದ್ಮಾವತಿ ಶ್ರೀನಿವಾಸ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಇದೇ ದೇವಸ್ಥಾನ. ಇಲ್ಲಿಗೆ ಬಂದ್ವಿ. ಇಲ್ಲೂ ಕೂಡ ಪ್ರಸಾದ ದರ್ಶನ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ. ಸೊ ಈ ಲಾಗ್ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.